ಪ್ರಿಯ ವೀಕ್ಷಕರೇ, ಆದ್ವಿ ಕಾರ್ನರ್ಗೆ ಸ್ವಾಗತ. ಈ ಹೊತ್ತಿನ ವಿಡಿಯೋದಲ್ಲಿ ಆರೋಗ್ಯಕರ ಪಾನೀಯಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಈ ಭೂಮಿಯ ಮೇಲಿನ ದ್ರವರೂಪದ ಬಂಗಾರ ಅಂದರೆ ಅದು ನೀರು. ನೀರನ್ನು ಮಿತವಾಗಿ ಬಳಸುವುದು ಕ್ಷೇಮ. ಹಾಗೆ ಕುಡಿಯುವ ನೀರು ಅತ್ಯಮೂಲ್ಯವಾದದ್ದು. ಮಾನವನಿಗಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತುಂಬ ಅವಶ್ಯಕತೆ ಇದೆ. ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳು ಬರುವಂತಹ ಜಾಗಗಳಲ್ಲಿ ನೀರನ್ನು ಇಟ್ಟು ಅವುಗಳಿಗೆ ಸಹಾಯ ಮಾಡುವುದು ಉತ್ತಮ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬಳಲಿ ದಾಹ ಉಂಟಾದಾಗ ಶುದ್ಧವಾದ ನೀರನ್ನು ಕುಡಿಯಬೇಕು. ಏಕೆಂದರೆ ಮಾನವನ ಶರೀರದಿಂದ ಪ್ರತಿದಿನವೂ ಕಾರ್ಬನ್ ಡೈಆಕ್ಸೈಡ್ ಹೊರಹೋಗುತ್ತಿರುತ್ತದೆ. ಅಂಗಡಿಗಳಲ್ಲಿ ಸಿಗುವ ತಂಪು ಪಾನೀಯಗಳು, ಸ್ಪ್ರೈಟ್, ಥಮ್ಸಪ್, ಮಾಜಾ ಇಂಥ ಪಾನೀಯಗಳು ಸೋಡಾ ಬೆರೆತ ಪಾನೀಯಗಳನ್ನು ಕುಡಿದರೆ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತವೆ. ನಾವು 100 ml ಸೋಡಾವನ್ನು ಕುಡಿದರೆ 100 ml ಕಾರ್ಬನ್ ಡೈಆಕ್ಸೈಡನ್ನು ಹೊರತೆಗೆಯಲು ನಾವು 200 ml ನೀರನ್ನು ಕುಡಿಯಬೇಕಾಗುತ್ತದೆ. ಮತ್ತು ಸಣ್ಣ ಮಕ್ಕಳಿಗಂತೂ ಬಣ್ಣದ ತಂಪು ಪಾನೀಯಗಳನ್ನು ಕೊಡಲೇಬಾರದು. ನಮಗೆ ಕುಡಿಯಲು ಶುದ್ಧವಾದ ನೀರು ಸಿಗದೇ ಇರುವ ಸಮಯದಲ್ಲಿ ಎಳನೀರು, ದ್ರಾಕ್ಷಿ, ಆರೆಂಜ್, ಸೌತೆಕಾಯಿ ಇವುಗಳಲ್ಲಿ ನೀರಿನಂಶ 90% ಇರುತ್ತದೆ. ಇದರಲ್ಲಿ ಸಿಗುವಂತಹ ನೀರು ಸಂಪೂರ್ಣ ಶುದ್ಧತೆಯಿಂದ ಇರುತ್ತದೆ. ವಿಟಮಿನ್ನುಗಳು, ಧಾತುಗಳು ಬೆರೆತಿರುತ್ತವೆ. ಮತ್ತು ಎಳನೀರನ್ನು ಕುಡಿದಾಗ ನಮಗೆ ಗ್ಲೂಕೋಸ್ ಸಿಗುತ್ತದೆ. ಮತ್ತು ತರಕಾರಿಗಳು, ಹಣ್ಣುಗಳ ಸಾರವು ನಮಗೆ ರಕ್ತದೊಡನೆ ಬೆರೆಯುವಂತಹ ಉತ್ಕೃಷ್ಟ ಮಟ್ಟವೆಂದು ತಿಳಿಸುತ್ತಾರೆ. ಮನುಷ್ಯ ಈ ಬೇಸಿಗೆಯಲ್ಲಿ ಯಥೇಚ್ಛವಾಗಿ ನೀರು ಕುಡಿಯಬೇಕಾಗುತ್ತದೆ. ಏಕೆಂದರೆ ಬೇಸಿಗೆಯಲ್ಲಿ ಮನುಷ್ಯ ಬೆವರುವುದರಿಂದ ಕ್ಷಣಕ್ಕೂ ನೀರಿನ ಅಂಶ ಕಮ್ಮಿಯಾಗಿರುತ್ತದೆ ಮತ್ತು ಕಿಡ್ನಿಯ ತೊಂದರೆ ಕಾಡುತ್ತವೆ. ನೀರನ್ನು ಹೆಚ್ಚು ಕುಡಿಯುವುದರಿಂದ ಮಾನವನ ದೇಹದ ಸುಮಾರು ಕಾಯಿಲೆಗಳನ್ನು ತಡೆಯಬಹುದಾಗಿದೆ. ಈ ಬೇಸಿಗೆಯಲ್ಲಿ ಪಾದಗಳ ಉರಿಯುವಿಕೆ, ಅಂಗೈ ಉರಿಯುವಿಕೆ, ಕಣ್ಣು ಉರಿಯುವುದು ಬಂದಾಗ ಒಂದು ಚುಕ್ಕಿ ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆಯನ್ನು ಬೆರೆಸಿ ಚೆನ್ನಾಗಿ ಕಲಸಿ ಕುಡಿಯುವುದರಿಂದ ಉಪಶಮನವನ್ನು ಕಾಣಬಹುದು. ಕ್ಯಾರೆಟ್ ರಸ ತುಂಬ ಒಳ್ಳೆಯದು. 1 ಕಿಲೋ ಕ್ಯಾರೆಟ್ ರಸವು 20 ಕಿಲೋ ಕ್ಯಾಲ್ಸಿಯಂ ಮಾತ್ರೆಗಳಿಗೆ ಸಮವಾಗಿದೆ. ದ್ರಾಕ್ಷಿ ರಸದ ಸೇವನೆಯಿಂದ ಕಡಿಮೆ ರಕ್ತದ ಒತ್ತಡ, ಅನಿಮಿಯಾ, ನರಗಳ ದೌರ್ಬಲ್ಯ, ಕರುಳು ಹುಣ್ಣು, ಕಾಮಾಲೆ, ವಾಯು ಸಂಧಿವಾತ ರೋಗಗಳನ್ನು ಗುಣಪಡಿಸಬಹುದು. ಕಿತ್ತಳೆ ರಸದಿಂದ ಕೆಲವು ಕ್ಯಾನ್ಸರ್ನಂತಹ ರೋಗಗಳನ್ನು ಗುಣಪಡಿಸಬಹುದು. ನಿಂಬೆ ರಸವು ದೇಹದ ಹಲವು ಅಂಗಾಂಗಗಳಲ್ಲಿ ಶೇಖರಣೆಯಾಗಿರುವ ಕಲ್ಮಶಗಳನ್ನು ಈ ರಸವು ನಿವಾರಿಸಿ ಶುದ್ಧಿಗೊಳಿಸುತ್ತದೆ. ಮತ್ತು ಈ ಬೇಸಿಗೆಯ ಸಮಯದಲ್ಲಿ ಉಪ್ಪನ್ನು ತುಂಬಾ ಕಡಿಮೆ ಉಪಯೋಗಿಸಬೇಕಾಗುತ್ತದೆ. ಏಕೆಂದರೆ ಉಪ್ಪನ್ನು ತಿಂದ ಮೇಲೆ ಬಾಧಿಸಲ್ಪಡುವ ಅಂಗಾಂಗಗಳೆಂದರೆ ಮೂತ್ರಪಿಂಡ, ಯಕೃತ್ತು, ಹೃದಯ, ರಕ್ತನಾಳಗಳು, ಮೆದುಳು. ಇಷ್ಟಲ್ಲದೆ ದೇಹದಲ್ಲಿರುವ ನೀರನ್ನು ದೇಹಕ್ಕೆ ಅಗತ್ಯವಾದಾಗ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗದಂತೆ ಉಪ್ಪು ತಡೆಯುತ್ತದೆ. ಆದ್ದರಿಂದ ಉಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವುದು ಉತ್ತಮವಾಗಿದೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ಇದಾಗಿತ್ತು. ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಸಿಗುತ್ತೇನೆ. ನಮಸ್ಕಾರ.